ಮುಂಜಾನೆಯ ದೇವರ ನುಡಿ. 37ನೇ ಕೀರ್ತನೆ 5ನೇ ವಚನ. ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನಲ್ಲಿ ಪ್ರಿಯರೇ, ಈ ಲೋಕವು ಅದರ ಆಶೆಯು ಒಂದಲ್ಲ ಒಂದು ದಿನ ಅಳಿದು ಹೋಗುವುದು, ಯಾವುದು ಕೂಡ ಶಾಶ್ವತವಲ್ಲ. ಭೂಯಾತ್ರೆಯಲ್ಲಿ, ಅಂದರೆ ಈ ಭೂಮಿಯ ಮೇಲೆ ನಾವು ಪರದೇಶದವರು, ಪ್ರವಾಸಿಗಳು ಆಗಿದ್ದೇವೆಂದು ಮರೆಯಬಾರದು. ಅಷ್ಟು ಮಾತ್ರಕ್ಕೆ ಏನನ್ನೋ ಮಾಡಬೇಕೆಂಬುದಾಗಿ, ಏನೇನೋ ಕೂಡಿಟ್ಟುಕೊಳ್ಳಬೇಕೆಂಬುದಾಗಿ ಹೇರಳವಾಗಿ, ನಿನ್ನ ಸ್ಥಿತಿಗೆ ಮಿಂಚಿ ಹೇರಳವಾಗಿ ಪ್ರಯಾಸಪಟ್ಟು ಏನನ್ನೋ ಚಿಂತೆ ಮಾಡುತ್ತಾ, ನಿನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ ಅದನ್ನು ಮರೆಯುತ್ತಾ, ದೇವರನ್ನೇ ಮರೆಯುತ್ತಾ ಅಶಾಶ್ವತವಾದ ಕಾರ್ಯಗಳಿಗೋಸ್ಕರ ಪ್ರಯಾಸ ಪಡುತ್ತಾ ಇದ್ದೀಯಾ? ಈ ದಿನದಿಂದ ಪರಲೋಕವನ್ನು ಕುರಿತಂತಹ ಒಂದು ಚಿಂತೆ ನಿನ್ನ ಹೃದಯದಲ್ಲಿ ಉಂಟಾಗಬೇಕು. ಪರಲೋಕ ರಾಜ್ಯದಲ್ಲಿ ನಿನಗೆ ಸ್ಥಳ ಇದೆಯೋ ಇಲ್ಲವೋ ಎಂಬುದಾಗಿ ಒಂದು ಸಾರಿ ನೀನು ಆಲೋಚನೆ ಮಾಡಿ, ನಿನ್ನ ಗುರಿ ಏನಾಗಿದೆ ಎಂಬುದಾಗಿ ಒಂದು ಸಾರಿ ಕರ್ತನಲ್ಲಿ ಪರೀಕ್ಷಿಸಿಕೋ. ದಿನಗಳು ಕಳೆಯುತ್ತಾ ಇವೆ, ವರ್ಷಗಳು ಹೋಗುತ್ತಾ ಇವೆ, ನಿನ್ನಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಕಾಣುತ್ತಿಲ್ಲ. ಈ ದಿನವಾದರೂ, ಈ ಕೊನೆಯ ದಿನ ನಿನ್ನ ಜೀವನದಲ್ಲಿರುವಂತಹ ಈ ಭೂಯಾತ್ರೆಯ ಚಿಂತೆಗಳೆಲ್ಲವನ್ನು ನಿನ್ನ ಕರ್ತನ ಮೇಲೆ ಹಾಕು. ಆತನಲ್ಲಿ ಭರವಸೆ ಬಿಟ್ಟು ನಂಬಿದರೆ ಖಂಡಿತ ಹೊಸ ಕಾರ್ಯವನ್ನು ಮಾಡಲು ಕರ್ತನು ಎದುರು ನೋಡುತ್ತಿದ್ದಾರೆ. ಪ್ರೀತಿ ಸ್ವರೂಪನಾದ ಯೇಸುವೆ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಎಷ್ಟು ಜನರಾದರೆ ಇನ್ನೂ ಈ ಲೋಕದ ಯಾತ್ರೆಯಲ್ಲಿ, ಈ ಲೋಕದ ಕಾರ್ಯಗಳಲ್ಲಿ ಚಿಂತಿಸುತ್ತಿದ್ದಾರೋ ಅವರೆಲ್ಲರ ಚಿಂತೆಗಳನ್ನು ತೆಗೆದುಹಾಕಿ ಪರಲೋಕ ಸಂಬಂಧವಾದ ಚಿಂತೆಗಳಿಂದ, ಪರಲೋಕವನ್ನು ಕುರಿತಂತಹ, ನಿಮ್ಮನ್ನು ಕುರಿತಂತಹ ಚಿಂತೆಗಳಿಂದ ತುಂಬಿಸಿ, ನೂತನಪಡಿಸಿ, ನೂತನ ರಾಜ್ಯಕ್ಕಾಗಿ ಸಿದ್ಧಪಡಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.